Hi guys, welcome to NS Creations ಅವರ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದ್ರೆ ಒಂದು ಬೆಸ್ಟ್ ರೆಫರ್ ಅಂಡ್ ಅರ್ನ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಗೈಸ್, ಈ ಒಂದು ಆಪ್ ಬಂದು ಜನೋನ್ ಆಪ್ ಆಗಿರುತ್ತೆ. ಇದ್ರ ನೇಮ್ ಬಂದು ನಿಮಗೆ ಏಂಜಲ್ ಒನ್ ಅಂತ. ಇದು ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ. ಒಂದು ಬೆಸ್ಟ್ ರೆಫರ್ ಅಂಡ್ ಅರ್ನ್ ಮಾಡೋದಕ್ಕೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡಿಕೊಂಡು ಒಂದು ರೆಫರಿಗೆ 1000 ವರೆಗೂ ಒಬ್ರಿಗೆ ನೀವು ಡೌನ್ಲೋಡ್ ಮಾಡಿಸಿದ್ರಿ ಅಂತ ಅಂದ್ರೆ 1000 ವರೆಗೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ವೋಚರ್ ಬರುತ್ತೆ. ಆ ಒಂದು ಅಮೌಂಟ್ ಅನ್ನ ನೀವು ನಿಮ್ಮ ಒಂದು ಬ್ಯಾಂಕಿಗೆ ವಿತ್ಡ್ರಾಲ್ ಕೂಡ ಮಾಡ್ಕೊಬಹುದು. 100% ವರ್ಕ್ ಆಗುವಂತಹ ಆಪ್ ಆಗಿರುತ್ತೆ ಇದು. ಕಂಪ್ಲೀಟ್ ಈ ಒಂದು ಪ್ರೋಸೆಸ್ ಯಾವ ರೀತಿ ನೀವು ಕಂಪ್ಲೀಟ್ ಮಾಡಬೇಕು, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಂದ ನೆಕ್ಸ್ಟ್ ಇದನ್ನ KYC ಕಂಪ್ಲೀಟ್ ಮಾಡೋವರೆಗೂ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ರೆಫರ್ ಅಂಡ್ ಅರ್ನ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈ ಒಂದು ಏಂಜಲ್ ಒನ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾವು ರೆಫರ್ ಅಂಡ್ ಅರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಂತ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಬಿಟ್ಟು ಆಲ್ ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಆಪ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಪ್ಲೇ ಸ್ಟೋರ್ ಓಪನ್ ಆಗಿದ ನಂತರ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ ಅಲ್ವಾ, ಅವಾಗ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ಸ್ಟಾರ್ಟಿಂಗ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂತಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಇನ್ಸ್ಟಾಲ್ ಅಂತಾನೆ ಕೇಳುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಇಂಟರ್ಫೇಸ್ ಏನಿರುತ್ತೆ ಅಂದ್ರೆ ಈ ರೀತಿ ಬರುತ್ತೆ. ನಿಮಗೆ ಮೊಬೈಲ್ ನಂಬರ್ ಮತ್ತೆ ಅವರ್ ರೆಫರಲ್ ಕೋಡ್ ಅಂತ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಅವರ್ ರೆಫರಲ್ ಕೋಡ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ಲಿ ನನ್ನ ಒಂದು ರೆಫರಲ್ ಕೋಡ್ ಅಲ್ಲಿ ಬಂದಿರುತ್ತೆ. ನನ್ನ ಒಂದು ರೆಫರಲ್ ಕೋಡ್ ಬರಬೇಕಾಗುತ್ತೆ. ಏನಾದ್ರೂ ಬಂದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ರೆಫರಲ್ ಕೋಡ್ ನಾನು ಕೊಟ್ಟಿರ್ತೀನಿ. ಆ ಒಂದು ರೆಫರಲ್ ಕೋಡ್ ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಿಮಗೆ. ಅದನ್ನು ನೀವು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಇದ್ರೆ ಸ್ಮಾಲ್ ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ಅಂತ ಇರುತ್ತೆ ನೋಡಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ನಿಮಗೆ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಸೇಮ್ ಅದೇ ಒಂದು ಮೊಬೈಲ್ ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಎಂಟರ್ ಮಾಡ್ಬೇಕಾಗುತ್ತೆ. ರೆಫರಲ್ ಕೋಡ್ ಆಟೋಮೆಟಿಕ್ ತಗೊಂಡಿರುತ್ತೆ. ತಗೊಂಡಿಲ್ಲ ಅಂತ ಹೇಳ್ತಿಲ್ವ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಅಂತ ರೆಫರಲ್ ಕೋಡ್ ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಯೂಸ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ. ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ 6 ಡಿಜಿಟ್ OTP ಏನಾಗುತ್ತೆ ಬರುತ್ತೆ. ಅದು ಒಂದು 30 ಸೆಕೆಂಡ್ ಒಳಗಡೆ ಆಟೋಮೆಟಿಕ್ಲಿ ಅದು ತಗೊಳುತ್ತೆ. ತಗೊಂಡಿಲ್ಲ ಅಂದ್ರೆ ಮ್ಯಾನ್ಯುವಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ನ ಕೇಳುತ್ತೆ ನಿಮಗೆ. ಈ ಒಂದು ಪರ್ಮಿಷನ್ ಗೆ ನೀವು ಅಲೋನ ಕೊಡಬೇಕಾಗುತ್ತೆ. ಪರ್ಮಿಷನ್ ಗೆ ನೀವು ಅಲೋನ ಕೊಟ್ರಿ ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ನಂಬರ್ ಮತ್ತೆ ಈ ಒಂದು ರೆಫರಲ್ ಅದು ಆಟೋಮೆಟಿಕ್ಲಿ ತಗೊಂಡಿರುತ್ತೆ. ನಿಮ್ಮ ಒಂದು ನೇಮ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ನೇಮ್ ಏನಿದೆಯೋ ಫುಲ್ ನೇಮ್ ಏನಿದೆಯೋ ಆ ಒಂದು ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ಫಾದರ್ ನೇಮ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಫಾದರ್ ನೇಮು ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ಪಾನ್ ಕಾರ್ಡ್ ಅಲ್ಲಿ ಆಗಿರ್ಬೋದು, ಏನಿರುತ್ತೋ ಅದನ್ನ ಅದೇ ರೀತಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಟೈಪ್ ಮಾಡ್ಬೇಕಾಗತ್ತೆ. ಟೈಪ್ ಮಾಡಿದ ನಂತರ ಸೇಮ್ ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಇರುತ್ತೆ ನೋಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಒಂದೇ ಒಂದು ಜಿಮೇಲ್ ಅಕೌಂಟ್ ಇದೆ ಅಂತ ಅಂದ್ರೆ ಜಿಮೇಲ್ ID ಇದೆ ಅಂತಂದ್ರೆ ಅದು ಒಂದನೇ ತೋರಿಸುತ್ತೆ. ಜಾಸ್ತಿ ಇದೆ ಅಂದ್ರೆ ಜಾಸ್ತಿ ತೋರಿಸುತ್ತೆ. ನೀವು ಯಾವಾಗಲೂ ಯೂಸ್ ಮಾಡೋ ಜಿಮೇಲ್ ID ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದೇ ಒಂದಿರೋದ್ರಿಂದ ನಾನು ಒಂದನ್ನೇ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಆಡ್ ಯುವರ್ ಪಾನ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಪರ್ಮನೆಂಟ್ ಅಕೌಂಟ್ ನಂಬರ್ ಪಾನ್ ಕಾರ್ಡ್ ನಿಮ್ಮ ಒಂದು ಪಾನ್ ಕಾರ್ಡ್ ನ ತಗೊಳ್ಳಿ. ಪಾನ್ ಕಾರ್ಡ್ ತಗೊಂಡ ನಂತರ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಎಂಟರ್ ಮಾಡಿದ ನಂತರ ಪ್ರೊಸೀಡ್ ಟು ಡಿಜಿಲಾಕರ್ ಅಂತ ಇರುತ್ತೆ ನೋಡಿ. ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಗೆ ಆಧಾರ್ ಕಾರ್ಡ್ ಅನ್ನ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನ ತಗೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮ್ಗೆ ಕ್ಯಾಪ್ಚಾ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಏನ್ ತೋರಿಸುತ್ತೋ ಅದು ಬಿಗ್ ಲೆಟರ್ ಅಲ್ಲಿ ತೋರಿಸ್ತು ಅಂದ್ರೆ ಬಿಗ್ ಲೆಟರ್ F ಅಂತ ಕೊಡಿ. ಸ್ಮಾಲ್ ಲೆಟರ್ ಎಲ್ಲಿ ಇತ್ತು ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಕೊಡಿ. ಓಕೆನಾ? ಅಲ್ಲಿ ಯಾವ ತರ ಇರುತ್ತೋ ಅದೇ ರೀತಿ ನೀವು ಕ್ಯಾಪ್ಚಾನ ಎಂಟರ್ ಮಾಡ್ಕೊಬೇಕಾಗತ್ತೆ. ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕೇಳುತ್ತೆ. ಈ ಒಂದು ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಇಲ್ಲೊಂದು OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ನೀವು ಏನು ನಂಬರ್ ಕೊಟ್ಟಿರ್ತೀರಲ್ವಾ ಆ ಒಂದು ನಂಬರ್ಗೆ OTP ಬರುತ್ತೆ. ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕಂಟಿನ್ಯೂ ಅಂತ ಕೇಳುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಡಿಜಿಲಾಕರ್ದು ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಅಲೋನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೀವು. ಅಲೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ KYC ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ನಮಗೆ ತೋರಿಸ್ತಿದೆ. ಬಟ್ ಇನ್ನು ನೆಕ್ಸ್ಟ್ ಇರುತ್ತೆ. ನೆಕ್ಸ್ಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ
ಇಲ್ಲಿ ನೀವು ಫೋನ್ ಪೇ ಗೂಗಲ್ ಪೇ ಅಂತ ಇರುತ್ತೆ. ಜಸ್ಟ್ ₹1 ನಾವು ಏನ್ ಮಾಡ್ಬೇಕಾಗುತ್ತೆ ಪೇ ಮಾಡ್ಬೇಕಾಗುತ್ತೆ, ಅದು ರಿಟರ್ನ್ ಅಕೌಂಟಿಗೆ ಬರುತ್ತೆ. ಓಕೆನಾ, ಇದು 100% ಜೆನ್ಯೂನ್ ಆಪ್ ಆಗಿರುತ್ತೆ. ಸೊ ಇಲ್ಲಿ ಫೋನ್ ಪೇ ಇತ್ತು ಅಂದ್ರೆ ನಿಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಇತ್ತು ಅಂದ್ರೆ ಗೂಗಲ್ ಪೇ, ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ವಿತ್ UPI ಅಂತ ಇರುತ್ತೆ ನೋಡಿ ಕೆಳಗಡೆ, ಅದನ್ನ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇದು ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಂದು ಫೋನ್ ಪೇ ಏನಾಗುತ್ತೆ ಅಂದ್ರೆ ರಿಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನಿಮ್ಮ ಒಂದು ಅಮೌಂಟ್ ಇಲ್ಲಿ ಎಷ್ಟು ಅಮೌಂಟ್ ನ ಡಿಡಕ್ಟ್ ಮಾಡುತ್ತೆ ಅಂತ ನಿಮಗೆ ಶೋ ಆಗುತ್ತೆ. ಓಕೆನಾ, ಜಸ್ಟ್ ₹1 ಮಾತ್ರ ತೋರಿಸುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ 1 ಅಂತ ಇರುತ್ತೆ ನೋಡಿ. ಪೇ 1 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ 1 ಮೇಲೆ ಕ್ಲಿಕ್ ಮಾಡಿದ ನಂತರ ಪಿನ್ ಎಂಟರ್ ಮಾಡಿ. ಪಿನ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಇದು ಬಂದು ಪ್ರೈವಸಿ ರೀಸನ್ಗೆ ನಾನು ಇದನ್ನೆಲ್ಲ ಬ್ಲರ್ ಮಾಡ್ತಿದ್ದೀನಿ, ಯಾಕೆಂದ್ರೆ ತೋರ್ಸೋದಕ್ಕಾಗಲ್ಲ, ಅದಕ್ಕೋಸ್ಕರ. ನೋಡ್ತಿರ್ಬೋದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ನಮಗೆ ತೋರಿಸ್ತಿದೆ ₹1. ಸೊ ಅದರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಬ್ಯಾಂಕ್ ವೆರಿಫಿಕೇಶನ್, ನಿಮ್ಮ ಒಂದು ಬ್ಯಾಂಕ್ದು AFSC ಕೋಡ್ ಅಕೌಂಟ್ ನಂಬರ್ ಕೇಳುತ್ತೆ ಇಲ್ಲಿ. ಸೊ ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದನ್ನ ಎಂಟರ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವ್ದಿರುತ್ತೆ ಅದನ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಕ್ಯಾಮ್ರಾ ಓಪನ್ ಆಗೋದಕ್ಕೆ ಒಂದು ಆಪ್ಷನ್ ಕೇಳುತ್ತೆ. ಓಕೆನಾ, ಲೈವ್ ನೀವೇನೇ ಮಾಡ್ತಿದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕಲ್ವಾ, ಅದಕ್ಕೋಸ್ಕರ ಕೇಳುತ್ತೆ. ಸೊ ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಇರುತ್ತೆ ನೋಡಿ. ಓಪನ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಸಿಂಬಲ್ ಇರುತ್ತೆ, ಅಂದ್ರೆ ಕ್ಯಾಮ್ರಾ ಕ್ಲಿಕ್ ಮಾಡೋ ಸಿಂಬಲ್ ಇರುತ್ತೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ್ರಿ ಅಂದ್ರೆ ಅದು ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೋಡ್ ಆಗಿದ ನಂತರ ನೆಕ್ಸ್ಟ್ ನಿಮ್ಮ ಒಂದು ಇಮೇಜ್ ಏನಾಗುತ್ತೆ ಅಂದ್ರೆ ಆ ಒಂದು ಸಬ್ಜೆಕ್ಟ್ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಪೆನ್ನಲ್ಲಿ ಸಿಗ್ನೇಚರ್ ಮಾಡ್ತೀರಲ್ವಾ, ಅದೇ ರೀತಿ ಈ ಬೆರಳಲ್ಲೇನೆ ಹಿಂಗ್ ಸಿಗ್ನೇಚರ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ನಿಮ್ ಸಿಗ್ನೇಚರ್ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಗೊತ್ತಿರುತ್ತೆ. ಪೆನ್ನಲ್ಲಿ ಆದ್ರೂ ಮಾಡ್ಬೋದು, ನಮ್ಮ ಬೆರಳಲ್ಲಾದ್ರೂ ಮಾಡ್ಬೋದಲ್ವಾ. ಸೊ ಅದೇ ರೀತಿ ನೀವು ಡ್ರಾ ಮಾಡ್ಬೇಕಾಗತ್ತೆ. ನೋಡ್ತಿರ್ಬೋದು ಸಬ್ಮಿಟ್ ಯುವರ್ ಸಿಗ್ನೇಚರ್ ಅಂತ ಕೇಳ್ತಿದೆ ನೋಡಿ. 58% KYC ಕಂಪ್ಲೀಟ್ ಆಗಿದೆ, ಇನ್ನೊಂದು 40% ಅಷ್ಟೇ ಇರೋದು. ಸೊ ನೀವು ಸಿಗ್ನೇಚರ್ನ ನೀವು ಯಾವ ರೀತಿ ಬೇಕು ಆ ರೀತಿ ನಿಮ್ಮೊಂದು ಸಿಗ್ನೇಚರ್ ಒರಿಜಿನಲ್ ಸಿಗ್ನೇಚರ್ ಹೇಗಿದೆಯೋ ಅದೇ ರೀತಿ ಮಾಡಿ. ಏನೇ ನೆಕ್ಸ್ಟ್ ಎರಡಕ್ಕೂ ಕೂಡ ಟಿಕ್ ಮಾರ್ಕ್ ಎನೇಬಲ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಂದ್ಸರಿ ಸಬ್ಮಿಟ್ ಅಂತ ಕೇಳುತ್ತೆ ನಿಮಗೆ. ಸಿಗ್ನೇಚರ್ ಮಾಡಿದ ನಂತರ ಅಲ್ಲೇ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ತೋರಿಸುತ್ತೆ, ಮತ್ತೆ ನೀವು ಬ್ಯಾಂಕ್ ಅಕೌಂಟ್ ಯಾವ್ದು ಕೊಟ್ಟಿರ್ತೀರೋ ನಿಮ್ಮ ಒಂದು ನಂಬರ್ ಲಿಂಕ್ ಯಾವ್ದು ಬ್ಯಾಂಕ್ ಅಕೌಂಟ್ ಆಗಿರುತ್ತೋ ಅದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಓಕೆನಾ, ತೋರಿಸಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪ್ರೊವೈಡ್ ಅಂತ ಕೇಳುತ್ತೆ. ಈ ಪ್ರೊವೈಡ್ ಅನ್ನೋದ್ರ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆಲ್ರೆಡಿ ಲಿಂಕ್ಡ್ ಅಂತ ತೋರಿಸ್ತಿದೆ. ಓಕೆನಾ, ಒಂದು OTP ಬರುತ್ತೆ. OTP ಬಂದಿದ ನಂತರ ನೆಕ್ಸ್ಟ್ ನಿಮ್ಮ ಒಂದು ಇನ್ಕಮ್ 1 to 5 lakh ಅಥವಾ 5 to 10 lakh ಅಂತ ಈ ರೀತಿ ನಿಮಗೆ ತೋರಿಸುತ್ತೆ. ಸೊ ನಿಮ್ದು ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 to 5 ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಇದ್ದೀನಿ. ನೀವು ಬಿಸ್ನೆಸ್ ಮಾಡ್ತಿದ್ರಾ ಅಥವಾ ಗೌರ್ಮೆಂಟ್ ಎಂಪ್ಲಾಯ ಅಥವಾ ಪ್ರೈವೇಟ್ ಅದರ್ಸ್ ಏನಿರುತ್ತೆ ಕೇಳುತ್ತೆ. ಬಿಸ್ನೆಸ್ ಇತ್ತು ಅಂದ್ರೆ ಬಿಸ್ನೆಸ್ ಸೆಲೆಕ್ಟ್ ಮಾಡಿ. ಸೊ ನಾನು ಇಲ್ಲಿ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸ್ ಎಲ್ಲದಕ್ಕೂ ಕೂಡ ಟಿಕ್ ಮಾಡಬೇಕಾಗುತ್ತೆ. ಓಕೆನಾ, ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜೆಂಡರ್ ಇದು ಆಟೋಮೆಟಿಕ್ ತಗೊಳುತ್ತೆ. ತಗೊಂಡಿಲ್ಲ ಅಂತಂದ್ರೆ ಇಲ್ಲಿ ಮೇಲ್ ಇತ್ತು ಅಂದ್ರೆ ಮೇಲ್ ಆಡ್ ಮಾಡ್ಕೊಳ್ಳಿ, ಫಿಮೇಲ್ ಇತ್ತು ಅಂದ್ರೆ ಫಿಮೇಲ್. ಮತ್ತೆ ಇಲ್ಲಿ ಅನ್ಮ್ಯಾರಿಡಾ ಮ್ಯಾರಿಡಾ ಅಂತ ಇರುತ್ತೆ. ಸೊ ಅದ್ರಲ್ಲಿ ಯಾವ್ದಿರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮ್ಯಾರಿಡ್ ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಆಲ್ ಪ್ರೊಡಕ್ಟ್ಸ್ ಅಂತ ಇರುತ್ತೆ ನೋಡಿ, ಇದನ್ನ ಇನೇಬಲ್ ಮಾಡ್ಕೊಬೇಕಾಯ್ತು. ಇಲ್ಲಿ ಮ್ಯಾನ್ಯುವಲಿ ಅಂತ ಇರುತ್ತೆ ನೋಡಿ, ಮ್ಯಾನ್ಯುವಲಿನ ಟ್ಯಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಆಲ್ ಪ್ರೊಡಕ್ಟ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟ್ಯಾಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ PDF ಫೈಲ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತವರೆಗೂ ನೀವು ಏನ್ ಮಾಡಿದ್ರು ಅದ್ರ ಬಗ್ಗೆನೇ ಅದು PDF ಫೈಲ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇದನ್ನ ಕಂಪ್ಲೀಟ್ ಆಗಿದ ನಂತರ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸೊ ಮತ್ತೆ ನೀವು ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಸೆಂಡ್ OTP ಅಂತ ಇರುತ್ತೆ ನೋಡಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ 6 digit OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಓಕೆನಾ, ಇಲ್ಲಿ ನೋಡ್ತಿರ್ಬೋದು. ಇವಾಗ ಇನ್ನು 3 days ಒಳಗಡೆ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಅಕೌಂಟ್ ಏನಿದೆ ಇದು ಬಂದು ಆಕ್ಟಿವ್ ಆಗುತ್ತೆ. ಓಕೆನಾ, ಆಕ್ಟಿವ್ ಆಗಿದ ನಂತರ ನೆಕ್ಸ್ಟ್ ನೀವು ರೆಫರ್ ಮಾಡಿ ಅರ್ನ್ ಮಾಡಬಹುದು. ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಈ ಒಂದು ಅಪ್ಲಿಕೇಶನ್ ಇಂಟರ್ಫೇಸ್ ಇರುತ್ತೆ. ಈ ಒಂದು ಏಂಜಲ್ ಒಂದು ನನ್ನ ರೆಫರಲ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ನನ್ನ ಟಚ್ ಅಲ್ಲೇ ಇರ್ತಾರೆ. ಯಾಕೆಂದ್ರೆ ರೆಫರ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ, ನಿಮ್ ಸ್ಟೆಪ್ ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಿಮ್ ಪ್ರಾಬ್ಲಮ್ ಏನಿದ್ರು ನಾನು ಚಾಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಕಾಲ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಯಾವ ರೀತಿ ಏನಾದ್ರು ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ನನ್ನ ಒಂದು ರೆಫರಲ್ ಮುಖಾಂತರ ನಾನು ಡಿಸ್ಕ್ರಿಪ್ಷನ್ ಇರುವಂತ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಓಕೆನಾ. ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ಇದನ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಕೌಂಟ್ ನ ಕ್ರಿಯೇಟ್ ಮಾಡಿದೀರಾ ಅಂದ್ರೆ ನಿಮಗೆ ರೆಫರೆಂಡ್ ಅವ್ರನ್ನ ಆಪ್ಷನ್ ನಿಮಗೆ ತೋರಿಸೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 5 days 6 days ಟೈಮ್ ತಗೊಳುತ್ತೆ. ತಗೊಂಡಿದ ನಂತರ ನಿಮ್ಗೆ ಇಲ್ಲೇ ತೋರಿಸುತ್ತೆ, ನೋಡ್ತಿರ್ಬೋದು ಡ್ಯಾಶ್ ಬೋರ್ಡ್ ಅಲ್ಲೇ ರೆಫರ್ ಅಂಡ್ ಅರ್ನ್ 100 rupees ಅಂತ. ಕೆಲವರಿಗೆ 1000 ಇರುತ್ತೆ, ಕೆಲವ್ರಿಗೆ 500 ಇರುತ್ತೆ, ಕೆಲವರಿಗೆ 300 ಇರುತ್ತೆ. ಈ ರೀತಿ ಇರುತ್ತೆ, ಮೋರ್ ದೆನ್ 1000 ಕೂಡ ಇರುತ್ತೆ. ಓಕೆನಾ, ಸೊ ನಿಮ್ 1000 ಇತ್ತು ಅಂತ ಅಂದ್ರೆ ಬೆಸ್ಟ್ ಇರುತ್ತೆ. ಒಬ್ಬರನ್ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಮನೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು 5 ಜನ ಇದ್ದಾರೆ ಅಂತಂದ್ರೆ ಅವ್ರ ಮೊಬೈಲ್ಗಳು ತಗೊಂಡು ಎಲ್ಲರದನ್ನು ನೀವು ಮಾಡಿದ್ರಿ ಅಂದ್ರೆ 5 ಜನದ್ದು ಮಾಡಿದ್ರಿ ಅಂದ್ರೆ ಅಲ್ಲಿಗೆ ನಿಮಗೆ 5000 ಆಗುತ್ತೆ. ಓಕೆನಾ, ತುಂಬಾ ಈಸಿ ಸ್ಟೆಪ್ ಆಗಿರುತ್ತೆ, ಬೇರೆ ಏನಿರಲ್ಲ.
ಜಸ್ಟ್ ಈ KYC ಕಂಪ್ಲೀಟ್ ಮಾಡಿದ್ರಿ ಅಂತ ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಅಕೌಂಟಿಗೆ ಈ ಒಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದನ್ನ ಯಾವ ರೀತಿ ವಿತ್ಡ್ರಾಲ್ ಮಾಡ್ಕೊಬೇಕು ಅಂತಾನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದನ್ನ ನೀವು ರೆಫರ್ ಅಂಡ್ ಅರ್ನ್ ಮಾಡೋದು ಹೇಗೆ ಅಂತಂದ್ರೆ ಜಸ್ಟ್ ರೆಫರ್ ಅಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಶೇರ್ ಅಂತ ಇರುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಶೇರ್ ವಿತ್ ವಾಟ್ಸ್ಆಪ್ ಅಂತ ಕೇಳ್ತಿದೆ. ವಾಟ್ಸ್ಆಪ್ ಮೇಲೆ ಆದ್ರೂ ಕ್ಲಿಕ್ ಮಾಡ್ಕೊಬಹುದು. ನಿಮ್ಗೆ ರಿವಾರ್ಡ್ಸ್ ಅಮೌಂಟ್ ಬಂತು ಅಂತಂದ್ರೆ ಇಲ್ಲಿ ರೆಫರಲ್ ರಿವಾರ್ಡ್ಸ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿ ನಿಮಗೆ ತೋರಿಸುತ್ತೆ. ಓಕೆನಾ, ಇಲ್ಲಿ ಪೆಂಡಿಂಗ್ ರೆಫರಲ್ ಅಂತ ಅಂದ್ರೆ ನೀವೇನಾದ್ರೂ ಅರ್ಧದಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತಂದ್ರೆ ನಾವು ಪೆಂಡಿಂಗ್ ರೆಫರಲ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನೀವು ಯಾವ ಸ್ಟೆಪ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಅದನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾನ ನಾನು ಕೊಡ್ತೀನಿ. ಓಕೆನಾ, ಸೊ ರೆಫರಲ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ಸೊ ನೀವು ಯಾವ ರೀತಿ ಬೇರೆಯವ್ರಿಗೆ ರೆಫರ್ ಮಾಡಬೇಕು ಅಂದ್ರೆ ಜಸ್ಟ್ ಈ ಶೇರ್ ಅಂತ ಇರುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ನೆಕ್ಸ್ಟ್ ನಿಮಗೆ ಆಪ್ಷನ್ಸ್ ಸೋಷಿಯಲ್ ಮೀಡಿಯಾಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್, ನೀವು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ರೆಫರ್ ಮಾಡ್ಬೋದು. ಓಕೆನಾ, ನಾನು ಇಲ್ಲಿ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ವಾಟ್ಸಪ್ನ ಸೆಲೆಕ್ಟ್ ಮಾಡಿದ್ದಂತರಲ್ಲಿ ನಾವು ಒಂದು ಚಾರ್ಟಿಗೆ ಸೆಂಡ್ ಮಾಡ್ತಿದ್ದೀನಿ, ಈ ಒಂದು ಕಾಂಟ್ಯಾಕ್ಟಿಗೆ ಇಲ್ಲಿ ಸೆಂಡ್ ಮಾಡ್ತಿದ್ದೀನಿ. ಸೆಂಡ್ ಮಾಡಿದ ನಂತರ ಈ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಅವ್ರ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರು ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ನಾನು ಏನು ಸ್ಟೆಪ್ ಕಂಪ್ಲೀಟ್ ಮಾಡಿದ್ನೋ ಆ ಸ್ಟೆಪ್ಸ್ಗಳನ್ನ ಅವ್ರು ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ನಿಮ್ಗೂ ಕೂಡ ಏನಾಗುತ್ತೆ ಅಂದ್ರೆ 1000 ಆಗಿರ್ಬೋದು, 300 ಆಗಿರ್ಬೋದು, 100 ಆಗಿರ್ಬೋದು ಬರುತ್ತೆ. ಆ ಒಂದು ರೆಫರರ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ, ಈ ರೀತಿ ಈ ಒಂದು ಅಪ್ಲಿಕೇಶನ್ KYC ನ ಕಂಪ್ಲೀಟ್ ಮಾಡಿ ನೀವು ರೆಫರ್ ಮಾಡಿ ಅರ್ನ್ ಮಾಡ್ಕೊಬೋದು ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ಇದರಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.